ಈಗ ಧಾರಣಾ ಅಭ್ಯಾಸವನ್ನು ಮಾಡೋಣ. ಧಾರಣ ಅಂದ್ರೆ ಮನಸ್ಸನ್ನ ಹಿಡಿಕಬೇಕು, ಮನಸ್ಸನ್ನೊಂದು ಉಸಿರಿನೊಟ್ಟಿಗೆ ಜೋಡಿಸ್ಬೇಕು. ಉಸಿರು ಎರಡು ಭಾಗದಲ್ಲಿ ನಮ್ಮ ಕೈ ಸಿಗ್ತದೆ, ಒಂದು ಮೂಗಿನ ತುದಿಯ ಭಾಗದಲ್ಲಿ ಮತ್ತು ಹೊಟ್ಟೆಯ ಭಾಗದಲ್ಲಿ. ಉಸಿರನ್ನ ಗಮನಿಸೋಣ. ಕಣ್ಣು ಮುಚ್ಕೊಳ್ಳಿ, ಗಮನ ಆಜ್ಞಾಚಕ್ರದ ಕಡೆ ಇರಲಿ. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಉಸಿರು ಒಳಕ್ಕೆ ಬಂದಾಗ ಹೊಟ್ಟೆ ಮೇಲಕ್ಕೆ ಇರ್ತದೆ, ನಾಭಿಯ ಭಾಗ ಹೊರಕ್ಕೆ ಬರ್ತದೆ, ಪ್ರಮುಖವಾಗಿ ಬರ್ತದೆ. ಉಸಿರನ್ನು ಬಿಟ್ಟಾಗ ನಾಭಿಯ ಭಾಗ ಒಳಕ್ಕೆ ಹೋಗ್ತದೆ. ಇದನ್ನು ಗಮನಿಸಿ. ಉಸಿರು ಒಳಕ್ಕೆ ಹೋಗುವಾಗ ಗಂಟ್ಲಲ್ಲಿ ಒಂದು ಸೂಕ್ಷ್ಮವಾದ ಸೋ ಶಬ್ದ ಬರ್ತದೆ, ಹೊರಕ್ಕೆ ಹೋಗುವಾಗ ಹಂ ಶಬ್ದ ಬರ್ತದೆ. ಆ ಶಬ್ದವನ್ನು ಗಮನಿಸಿ. ಸೋಹಂ ಅಂದ್ರೆ ಶಿವೋಹಂ, ಶಿವಸ್ವರೂಪಿ ನಾನು, ಶಿವನ ಹಾಗೆ ಶಾಂತ ಆನಂದಮಯ ಶುದ್ಧ ಚೈತನ್ಯ ನಾನು. ಇದನ್ನ ನೆನಪು ಮಾಡಿಕೊಳ್ಳದೆ ಸೋಹಂ. ಉಸಿರನ್ನು ಗಮನಿಸಿ. 3 ಬಾರಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮನಸ್ಸು ಶಾಂತ ಆಗ್ತಾ ಹೋಗ್ತದೆ, ಪ್ರಶಾಂತವಾಗ್ತಾ ಹೋಗ್ತದೆ. ಪ್ರತಿ ಸಾರಿ ಉಸಿರಾಡಿದ ಹಾಗೆ ಮನಸ್ಸು ಶಾಂತವಾಗಿ ಪ್ರಶಾಂತವಾಗಿ ಆಳವಾದ ನಿದ್ದೆಯ ಸ್ಥಿತಿಗೆ ಹೋದ ಹಾಗೆ ಅನುಭವ ಆಗ್ತದೆ. ಆದರೆ ಎಚ್ಚರವಾಗಿರ್ತೀರಾ. ಈಗ ಉಸಿರು ಸಹಜವಾಗಿ ನಡೆಯಲಿ. ಸಹಜವಾಗಿ ಉಸಿರು ಒಳಕ್ಕೆ ಹೋಗ್ಲಿ, ಹೊರಗೆ ಬರಲಿ. ಹೊಟ್ಟೆ ಭಾಗವನ್ನು ಗಮನಿಸ್ತಾ ಇರಿ. ಉಸಿರು ಒಳಕ್ಕೆ ಹೋದಾಗ ಹೊಟ್ಟೆ ಮೇಲೆ ಬರ್ತದೆ, ಒಂದು ಕ್ಷಣ ಕಾಲ ಉಸಿರು ನಿಲ್ತದೆ, ಪುನಃ ಹೊರಗೆ ಹೋಗ್ತದೆ, ಒಂದು ಕ್ಷಣ ಕಾಲ ನಿಲ್ತದೆ. ಉಸಿರು ಚಲಿಸ್ತಾ ಇರುವಾಗ ಅದನ್ನು ಗಮನಿಸ್ತಿರೋ ಸಾಕ್ಷಿ ನಾನು. ಉಸಿರಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಅದು ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ, ಸಾಕ್ಷಿ ನಾನು. ಉಸಿರು ಯಾವಾಗ ಒಂದು ಕ್ಷಣಕಾಲ ನಿಲ್ತದೆ, ಆವಾಗ ಸಾಕ್ಷಿ ಮತ್ತು ಸಾಕ್ಷ್ಯಂ ಎರಡು ಒಂದಾಗಿ ನಾನು ಶುದ್ಧ ಚೈತನ್ಯ ಆಗ್ತೇನೆ, ಬ್ರಹ್ಮಸ್ವರೂಪಿ ಆಗಿರ್ತೇನೆ. ಆ ಉಸಿರು ಕ್ಷಣಕಾಲ ನಿಲ್ಲುವುದನ್ನ ಗಮನಿಸಿ. ಗಮನಿಸ್ತಾ ಗಮನಿಸ್ತಾ ಮನಸ್ಸು ಅತ್ಯಂತ ಶಾಂತವಾಗ್ತದೆ. ಡೀಪ್ ರಿಲ್ಯಾಕ್ಸೇಷನ್, ಶಾಂತಿ, ಆನಂದ. ಪ್ರತಿ ಸಲ ಉಸಿರು ಒಳಗಾದಾಗೆ ಉಸಿರು ಹೊರಗೆ ಬಂದ ಹಾಗೆ ನಾನು ಆಳವಾದ ಆನಂದದ ಶಾಂತಿಯ ಅನುಭವ ಪಡಿತಾ ಹೋಗ್ತೀನಿ. ಡೀಪ್ ರಿಲ್ಯಾಕ್ಸೇಷನ್,
ಡೀಪ್ ಪೀಸ್. ಈಗ ಮೂಗಿನ ತುದಿಯ ಭಾಗಕ್ಕೆ ಉಸಿರನ್ನು ಗಮನಿಸಿ. ಉಸಿರು ಒಳಕ್ಕೆ ಹೋಗುವಾಗ, ಹೊರಕ್ಕೆ ಬರುವಾಗ ಆ ಮೂಗಿನ ತುದಿಯ ಭಾಗಕ್ಕೆ ಮುಟ್ತದೆ, ಟಚ್ ಆಗ್ತದೆ. ಆ ಭಾಗವನ್ನು ಗಮನಿಸಿ. ಒಂದು ಕ್ಷಣ ಉಸಿರು ನಿಲ್ತದೆ, ಪುನಃ ಪುನಃ ಹೊರಗೋಗ್ತದೆ ಅಥವಾ ಒಳಗೆ ಬರ್ತದೆ. ಆ ಉಸಿರು ನಿಂತ ಕ್ಷಣವನ್ನು ಗಮನಿಸಿ. ಉಸಿರು ಮೂಗಿನ ತುದಿ ಮುಟ್ಟಿದಾಗ ಅದನ್ನು ಗಮನಿಸುವ ಸಾಕ್ಷಿ ನಾನು. ಉಸಿರು ನಿಂತಾಗ ಅದನ್ನು ಆ ಸಾಕ್ಷಿಯು ಶುದ್ಧ ಚೈತನ್ಯ ಅಥವಾ ಬ್ರಹ್ಮಸ್ವರೂಪಿ ಆಗಿದ್ದೀನಿ ನಾನು, ಶಿವಸ್ವರೂಪಿ ಆಗಿದ್ದೀನಿ ನಾನು. ಗಮನಿಸ್ತಾ ಮನಸ್ಸು ಅತ್ಯಂತ ಶಾಂತವಾದ ಸ್ಥಿತಿ ಬರ್ತದೆ. ಡೀಪ್ ಪೀಸ್, ಡೀಪ್ ರಿಲ್ಯಾಕ್ಸೇಷನ್. ಗಮನವನ್ನು ನಿಧಾನವಾಗಿ ಆಜ್ಞಾಚಕ್ರದ ಕಡೆ ಹೋಗಿ ಆಜ್ಞಾಚಕ್ರದಲ್ಲಿ ಭಾಗದಲ್ಲಿ ದೇಹದ ಎಲ್ಲ ಶಕ್ತಿಗಳ ಪ್ರವಾಹ ಆಗ್ತಾ ಇರ್ತದೆ, ಅದನ್ನು ಗಮನಿಸಿ. ಆಜ್ಞಾಚಕ್ರದ ಕಡೆಗೆ ಮನಸ್ಸು ಹೋಗ್ತಾ ಇದ್ದಾಗೆ ಮನಸ್ಸು ಅತ್ಯಂತ ಶಾಂತಿಯನ್ನು ಅನುಭವಿಸ್ತದೆ, ಶಾಂತವಾಗ್ತದೆ, ಪ್ರಶಾಂತವಾಗ್ತದೆ. ಮನಸ್ಸಿನಲ್ಲಿ ಮನಸ್ಸು ಗಮನ ಒಂದು ಕಡೆ ಕೇಂದ್ರೀಕೃತವಾಗಬೇಕು. ಮನಸ್ಸು ಕೇಂದ್ರೀಕೃತವಾಗಬೇಕು, ಅದಕ್ಕೆ ಧ್ಯಾನ ಅಂತ ಹೇಳೋದು. 1 pointed attention. ಮನಸ್ಸು ಆ ಕಡೆ ಈ ಕಡೆ ಹೋದ್ರೆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಹೇಳಿ ಪುನಃ ಗಮನವನ್ನ ಆಜ್ಞಾಚಕ್ರಕ್ಕೆ ತನ್ನಿ. ಇಡೀ ವಿಶ್ವವೇ ಶಕ್ತಿಯ ಸ್ವರೂಪ. ಆ ಶಕ್ತಿ ರೂಪದಿಂದ ನಾನು ಇಡೀ ವಿಶ್ವದೊಟ್ಟಿಗೆ ಒಂದಾಗಿದ್ದೇನೆ. ಓಂ ನಮಃ ಶಿವಾಯ ಆ ಭಾವನೆಯಿಂದ ಕೂತ್ಕೊಳ್ಳಿ. ಮನಸ್ಸು ಶಾಂತವಾಗ್ತದೆ, ಪ್ರಶಾಂತವಾಗ್ತದೆ. ಏಕಾಗ್ರವಾಗಿದೆ, ಇದಕ್ಕೆ ಧ್ಯಾನ ಅಂತ ಹೇಳುದು. ಈಗ ಗಮನವನ್ನ
ತಲೆಯ ಭಾಗದಲ್ಲಿ ಬ್ರಹ್ಮರಂಧ್ರಕ್ಕೆ ತಗೊಂಡು ಹೋಗಿ ಶಿವೋಹಂ, ಶಿವಸ್ವರೂಪಿ ನಾನು, ಶಿವಸ್ವರೂಪಿಯಾಗಿ ಇಡೀ ವಿಶ್ವದಲ್ಲಿ ನಾನು ಒಂದಾಗಿದ್ದೇನೆ. ಗಮನ ಒಂದು ಬಿಂದುವಿನ ಮೇಲೆ, ಕೇಂದ್ರದ ಮೇಲೆ. ಶಿವೋಹಂ ಶಿವೋಹಂ. ಯೋಚನೆ ಬಂದ್ರೆ ಶಿವೋಹಂ ಅಂತ ಹೇಳಿ ತಿಳ್ಕೊಂಡು ನೆನಪು ಮಾಡಿ, ಇಡೀ ವಿಶ್ವದಲ್ಲಿ ನಾನು ಒಂದಾಗಿದ್ದೇನೆ ಅಂತ. ಇಲ್ಲದ್ರೆ ಸುಮ್ಮನೆ ಶಾಂತವಾಗಿ ಕೂತ್ಕೊಳ್ಳಿ. ಆ ಪ್ರಶಾಂತ ಸ್ಥಿತಿಯನ್ನು ಅನುಭವಿಸಿ. With that, we are completing Dharana and Dhyana. ಈಗ ಧಾರಣ ಧ್ಯಾನವನ್ನು ಮುಗಿಸ್ತಾ ಇದ್ದೇವೆ.